ಅವ್ರಿಗೆ ಲೆಟರ್ ಬರ್ತಾರಲ್ಲ, ಅದು ಮೂಲ ಪ್ರತಿ ಇಲ್ಲ ಅಂತ ಹೇಳಿ. ಸರಿ, ಮೂಲ ಪ್ರತಿ ಅಲ್ಲ ಅಂತಂದು ಸರ್. ಈಗ ಮೂಲ ಪ್ರತಿ ಎಲ್ಲೈತೆ ಅಂದ್ರೆ ನಿಜವಾದ ಅವ್ರವ್ರ ಜಿಲ್ಲೆದೊಳಗೆ ಐತೆ. ಇವರು ಬಿ ಜೆ ಪಿಯವರು ದಿಕ್ಕು ತಪ್ಪಿಸೋದಕ್ಕೆ ಏನು ಹೇಳ್ಬೇಕಾಗೈತೆ ಹೇಳ್ತಾರೆ. ನಾನು ಕೇಳ್ತೀನಿ, ಪಂಚಮಸಾಲಿ 2C 2D ಕೊಟ್ರಲ್ಲ, ಯಾವ ವರದಿ ಆಧಾರದ ಮೇಲೆ ಕೊಟ್ರಿ ಬಿ ಜೆ ಪಿ ಹೇಳಿ? ಮಧ್ಯಂತರ ವರದಿ ಎಲ್ಲಿ ಯಾರಿಂದ ತೊಗೊಂಡಾರ? ಇದೇ ಜಯಪ್ರಕಾಶ್ ಹೆಗಡೆ ಅವರ ಮಧ್ಯಂತರ ವರದಿ ತೊಗೊಂಡ್ರ, ಅದರಿಂದನೇ ತೊಗೊಂಡಿದ್ದಲ್ಲ. ಇನ್ನು ಇವ್ರದ್ದು ಎಲ್ಲರದ್ದು ಬಿಚ್ಚಬೇಕಾಗತ್ತ? ನಾನು ಈಗ 2C 2D ಕೊಡೋ ಹೊತ್ನಾಗ ಮಧ್ಯಂತರ ವರದಿ ತೊಗೊಂಡ್ರಲ್ಲ, ನೀವು ಯಾರು ತೊಗೊಂಡ್ರಿ? ಇದೇ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿ, ಅದು ಹಿಂದುಳಿದ ವರ್ಗದ ಆಯೋಗದ ವರದಿನೇ. ಕಾಂತರಾಜ ವರದಿ ಕೊಟ್ಟಿದ್ದ ವರದಿಯನ್ನು ನೀವು ಮಧ್ಯಂತರ ವರದಿ ತಗೊಂಡು ಈಗ ಅದಕ್ಕೆ ಆ ವರದಿ ಡೂಪ್ಲಿಕೇಟ್ ಅನ್ನೋದು, ಆ ವರದಿ ಏನೋ ಅವೈಜ್ಞಾನಿಕ ಐತೆ. ಆ ಅವೈಜ್ಞಾನಿಕವಾಗಿ ಇತ್ತು ಅಂದರೆ ಮಧ್ಯಂತರ ವರದಿ 2C 2D ಮ್ಯಾಗೆ ನೀವು ಲಿಂಗಾಯತರಿಗೆ ಒಕ್ಕಲಿಗರಿಗೆ ಮೀಸಲಾತಿ ಯಾವ ಮೂಲದಿಂದ ಕೊಟ್ರಿ? ಇದೇ ಅವೈಜ್ಞಾನಿಕ ವರದಿಯಿಂದ ಕೊಟ್ಟರಲ್ಲ, ಆದೇಶ ಮಾಡಿದಿರಲ್ಲ. ಅವಾಗ ನಾಚಿಕೆ ಆಗಲಿಲ್ಲ ನಿಮಗೆ? ನನ್ನ ಹತ್ರ ಪ್ರತಿ ಇದೆ, ಅವ್ನು ತೊಗೊಂಡಿದ್ದೀನಿ. ಅದನ್ನು ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದಿಲ್ಲ. ಸುಮ್ಮ ಮಾತಾಡಬೇಕು. ನೀವು ನಾನು ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ಯಾವ ವರದಿ ಪರವಾದಿರಿ ನೀವು? ಹಿಂದುಳಿದವ್ರ ವರದಿ ಅದಿರೋ ಇಲ್ಲ ಅದರ ವಿರುದ್ಧ ಅದಿರೋ? ಮೊದಲು ಸ್ಪಷ್ಟಪಡಿಸ್ಲಿ. ಈಗ ಮೊನ್ನೆ ಭಾಳಷ್ಟು ನಿರೀಕ್ಷೆ ಇತ್ತು, ಇನ್ನೇನು ಬಿಡುಗಡೆ ಆಗುತ್ತೆ ಮತ್ತೆ ಮುಂದಕ್ಕೆ ಹೋಯ್ತು. ಈಗ ನಾನು ಹೇಳಕತ್ತಿದ್ದು ನೋಡಿ, ಈಗ ಲಿಂಗಾಯತ ಸಮುದಾಯದವರು, ಒಕ್ಕಲಿಗರ ಸಮುದಾಯದವರು ಈ ವಿಚಾರದೊಳಗೆ ಸ್ವಲ್ಪ ಸಹಜವಾಗಿ ಇದರಲ್ಲಿ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇದರೊಂದು ಅಂಶಗಳ ಬಗ್ಗೆ ನಾನು ಓದ್ಕೊತೀನಿ ಅನ್ನೋ ಮಾತನ್ನು ಹೇಳಿದೊತ್ನಾಗ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರನ್ನೂ ಮನವೊಲಿಸಿ ಒಪ್ಪಿಸಿ, ಇದ್ರಾಗ ಏನಾದರೂ ತಪ್ಪು ಇದ್ದರೆ ಅದ್ರ ಬಗ್ಗೆ ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೊಗೊತೀನಿ ಅಂತ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅದಾದರೆ ಇದಾಗ್ಬೋದಾ? ಈಗ ಅದು ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಅವಾಗ ತರ್ತೀವಿ. ನಾನು ಹೇಳ್ತಾ ಇರೋದು, ಸುಮ್ಮ ಬಿ ಜೆ ಪಿಯವ್ರು ಮಾತಾಡೋದು, ಮಾಧ್ಯಮದೊಳಗೆ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಯನ್ನು ಆಗ್ತಾ ಇದ್ದಾವೆ. ಏನಂದರೆ ಅವ್ರು ಜಗಳ ಮಾಡಿದ್ರು, ಇವ್ರು ಜಗಳ ಮಾಡಿದ್ರು, ಇವೆಲ್ಲ ಸಚಿವ ಸಂಪುಟ ಗದ್ದಲ ಆಯಿತು. ಯಾವ ಗದ್ದಲನೂ ಇಲ್ಲ, ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ನೋಡ್ರಿ, ಸಹಜವಾಗಿ ಕೆಲವೊಂದಿಷ್ಟು ಒಪಿನಿಯನ್ಗಳ ಬಗ್ಗೆ ಡಿಸ್ಕಷನ್ ಆದ್ರೆ ತಪ್ಪೇನಿದೆ? ಆಗಬೇಕು. ಸರ್ಕಾರ ಹಿಂದೆ ಮುಂದೆ ನೋಡಂಗಿತ್ತಂದ್ರೆ ವರದಿನ ತೊಗೊತಿದ್ದಿಲ್ಲ. ಇವತ್ತು ಹಿಂದ ಯಡಿಯೂರಪ್ಪನವ್ರು ಇದ್ರು, ಬೊಮ್ಮಾಯರಿದ್ರು, ಕುಮಾರಸ್ವಾಮಿ ಇದ್ರು. ಇವ್ರು ಯಾರ ವರದಿ ಅಲ್ಲ, ಅದನ್ನ ಸತ್ಯ ನೋಡಲಿಲ್ಲ. ನಾವು ಅದನ್ನು ವರದಿ ತೊಗೊಂಡಿದ್ದೀವಿ. ವರದಿ ತೊಗೊಂಡ್ಮೇಲೆ ಕ್ಯಾಬಿನೆಟ್ನಾಗ ಮಂಡನೆ ಮಾಡಿದ್ದೀವಿ, ಚರ್ಚೆ ಮಾಡಕ್ಕೆ ಬಿಟ್ಟಿದ್ದೀವಿ. ಚರ್ಚೆ ಆಗಲಿ, ಯಾವ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಾರ್ದು ವರದಿ ಜಾರಿ ಮಾಡೋದಕ್ಕಿಂತ ಜನರ ಒಪಿನಿಯನ್ನೂ ಬರಲಿ. ಇದಕ್ಕೆ ಇವ್ರು ಸುಮ್ಮನೆ ಹೇಳೋದು ನಕಲಿ ವರದಿ ಮತ್ತು ಅಸಲಿ ಅದೇ ನಕಲಿ ವರದಿಯಿಂದ 2C 2D ನೀವು ಇದನ್ನು ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿದ್ರಲ್ಲ, ಆದೇಶ ಮಾಡಿದ್ರಲ್ಲ, ಅವಾಗ ನಕಲಿ ಅನ್ನಿಸ್ಲಿಲ್ಲ ನಿಮಗೆ? ನಕಲಿ ಕಾಣಲಿಲ್ಲ ಅವಾಗ ನಿಮಗೆ? ಅವಾಗ ಅವೈಜ್ಞಾನಿಕವಾಗಿ ಅಂತ ಅನ್ನಿಸ್ಲಿಲ್ಲ? ಈಗ ಅದು ಏನು ಬೇಕಾದ್ರೆ ಆಗತ್ತಾ? ಎಲ್ಲ ಸಚಿವರ ಬೆಂಬಲ ಐತೆ. ನಿಶ್ಚಿತವಾಗಲೂ ಸರ್, ಎಲ್ಲ ಸಚಿವರು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಂತಂದರೆ, ಓದ್ತೀವಂತಿದ್ದಾರೆ. ನೋಡಿ, 50 ಸಂಪುಟ ಇದೆ. ನಾವು ಅವ್ರ ಕಡೆ ಕೊಟ್ಟಿದ್ದು ಒಂದೇ ಒಂದು ಬುಕ್ಕನ್ನು, ಒಂದು ಸಂಪುಟ. ಅದ್ರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸು ಜೆರಾಕ್ಸ್ ಮಾಡಿ ಅದನ್ನು ಪ್ರತಿಗಳನ್ನು ನೋಡಿ ಇವತ್ತು ಚೀಫ್ ಸೆಕ್ರೆಟರು ಎಲ್ಲರಿಗೂ ಕಳಿಸುವಂಥ, ಎಲ್ಲ ಮಿನಿಸ್ಟ್ರಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗನೂ ಇನ್ನೂ ನಡೀತಾ ಇರೋ ಕೆಲಸ. ಅದಕ್ಕೆ ಏನೆಲ್ಲ ಮಾತಾಡೋದಿದೆಯಲ್ಲ ಈ ಬಿ ಜೆ ಪಿಯವರಿಗೆ, ಈಗ ಇವ್ರ ಕೆಲಸ ಇಲ್ಲ. ಇವ್ರು ಮಾಡಿದ ಕೆಲಸ ಏನು? 5 ವರ್ಷ ಅನಾಚಾರ ಮಾಡಿ, ಕರೋನಾದಾಗ ದುಡ್ಡು ಹೊಡೆದು, ಕಾಂಟ್ರಾಕ್ಟರ್ ಹತ್ರ ದುಡ್ಡು ಹೊಡೆದು, ತಮ್ಮದೆಲ್ಲ ಮುಚ್ಚಿಗಣ ಸಲಾಗಿ ನಮ್ಮ ಸರ್ಕಾರದ 2 ವರ್ಷ ಆಗಿದೆ. ಇನ್ನೂ 2 ವರ್ಷ ಆಗಿಲ್ಲ. ನಮ್ಮದು ಮೇ 20ಕ್ಕೆ ಬಂದ ಮೇಲೆ 20 ಆಗೋದು. ಈಗ ಒಂದು ಅದ್ರ ಬಗ್ಗೆ ಕರೆದು ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಮಾತಾಡಿದ್ದಾರೆ. ಇವತ್ತು ಎಷ್ಟೆಷ್ಟು ಪರ್ಸೆಂಟೇಜ್ ಅವ್ರಿದ್ದದ್ನಾಗ ಎಷ್ಟು ಗ್ರ್ಯಾಂಟ್ ಕೊಟ್ಟರು, ಇವ್ರು ಮಾಡಿದ್ದೆಲ್ಲ ಗ್ರ್ಯಾಂಟನ್ನು ನಾವು ಕೊಡ್ತಾ ಇದ್ದೀವಿ. ಅದು ಸಹಜ ಪ್ರಕ್ರಿಯೆ, ಮಾಡ್ತೀವಿ. ಆದರೆ ಇವ್ರ ಮಟ್ಟಕ್ಕೇನು ಹೋಗಿಲ್ಲ ನಾವು. ಇವರು ಗುತ್ತೇದಾರ ಅಲ್ಲ. ನಾನು ಹೇಳಕತ್ತಿದ್ದು, ಇವರು
ಗುತ್ತೇದಾರರು ಸೊಸೈಡ್ ಮಾಡ್ಕೊಂಡಂಥ ಪರಿಸ್ಥಿತಿಗೆ ಹೋದ್ರಲ್ಲ, ಅವಾಗ ಇವ್ರಿಗೆ ನಾಚಿಕೆ ಬರಲಿಲ್ಲ, ಇವಾಗ ಅವಾಗ ಮಾತಾಡೋಕ್ಕಾಗಲಿಲ್ಲ ಇವ್ರಿಗೆ. ನೋಡಿ, ನಮ್ಮಲ್ಲಿ ಪರ್ಸೆಂಟೇಜನ್ನು ಪ್ರಶ್ನೆ ಬರೋದಿಲ್ಲ. ನಮ್ಮ ಕೆಲಸ ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತೀವಿ. ಇವ್ರಿಗೆ ಕೆಲಸ ಇಲ್ಲ, ನಮ್ಮ ಮೇಲೆ ಆರೋಪ ಮಾಡ್ಕೊಂತ ಕೂತಿದ್ದಾರೆ. ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು ಈ ವಿದ್ಯಾರ್ಥಿಗಳು ಶನಿವಾರ ಕಟ್ ಮಾಡಿರ್ತಾರೆ. ಸರ್, ಒಂದು ಇದು ನಿಜವಾಗಲೂ ಯಾವುದೇ ಧರ್ಮ ಆಗಲಿ ಇದನ್ನು ನಾನು ತಪ್ಪು ಅಂತ ಹೇಳಿ, ಶನಿವಾರ ಇರಲಿ, ಹಿಜಾಬ್ ಇರಲಿ, ಶಿವದಾರ ಇರಲಿ, ಇವು ಎಲ್ಲ ದಾರಗಳ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡೋದು ತಪ್ಪು. ಅಂಥವ್ರ ಮೇಲೆ ಶಿಕ್ಷೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ 3 ಅಧಿಕಾರಿಗಳನ್ನು ಸಸ್ಪೆಂಡನ್ನು ಮಾಡಿದ್ದಾರೆ. ಆದರೆ ಶನಿವಾರದ ವಿಚಾರ ಆಗಲಿ ಮತ್ತು ಧರ್ಮದ ವಿಚಾರದಾಗಲಿ ನಾನಂತೂ ನಮ್ಮ ಪಕ್ಷ ಆಗಲಿ ನಮ್ಮ ಸರ್ಕಾರ ಆಗಲಿ ಧರ್ಮದ ವಿಚಾರ ಬಂದದ್ದೇ ನಾವು ಅದನ್ನು ಇವ್ರ ರೀತಿಯ ರಾಜಕಾರಣಕ್ಕೆ ತರಕ್ಕೆ ಹೋಗೋಲ್ಲ. ಅವ್ರು ಯಾರು ತಪ್ಪು ಮಾಡಿರ್ತಾರೆ, ಅವ್ನು ಖಾಸಗಿ ಶಾಲೆ ಎಲ್ಲ ಆದಂಥದ್ದು. ಅದು ಈಗಾಗಲೇ ಅವ್ರ ಮೇಲೆ ಕ್ರಮ ವಹಿಸಿದ್ವಿ, ಪ್ರಾಚಾರ್ಯರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದೆಲ್ಲ ಬಿಡಬೇಕು, ಅದನ್ನು ಬಿಟ್ಟು ಡೆವಲಪ್ಮೆಂಟ್ದ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆಗಳಾಗಿದೆ. ಶಿವಗಂಗಾ ಅವರು ಎಲ್ಲ MLA ಗಳು ಕೂಡ